ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೀಸ್ ಕ್ಯಾಲರಿ. ಆಲ್ಸೋ ವೆಲ್ಕಮ್ ಟು ದ ಥರ್ಡ್ ವೀಕ್ ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ. ನೀವೆಲ್ಲರೂ ನನ್ನ ಫಸ್ಟ್ ವೀಕ್ ಆ್ಯಂಡ್ ಸೆಕೆಂಡ್ ವೀಕ್ ವಿಡಿಯೋ ನೋಡಿದರೆ ನಿಮಗೆ ಆಲ್ರೆಡಿ ನಾನು 2 ಮಂತ್ಸ್ ವೆಯ್ಟ್ ಲಾಸ್ ಜರ್ನಿ ತೊಗೊಂಡಿರೋದು ಗೊತ್ತೇ ಇರುತ್ತೆ. ಇನ್ ಕೇಸ್ ಆ ವಿಡಿಯೋಸ್ ನೋಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ನೋಡ್ಕೊಂಡು ಬನ್ನಿ. ದಿಸ್ ಈಸ್ ದ ಥರ್ಡ್ ವೀಕ್. ಸೊ ಸಂಡೇ ನನಗೆ ಯಾವುದೇ ರೀತಿ ವರ್ಕೌಟ್ ಇರಲಿಲ್ಲ. ಸೊ ಇಟ್ ವಾಸ್ ಅ ರೆಸ್ಟ್ ಡೇ. ಡಯಟ್ ನಾನು ಏನು ಫಾಲೋ ಮಾಡಿದೆ ಅಂದರೆ ಮಾರ್ನಿಂಗ್ ಆ್ಯಸ್ ಯೂಶುವಲ್ ಸೋಕ್ಡ್ ರೈಸಿನ್ಸ್ ಆ್ಯಂಡ್ ಅಜ್ವೈನ್ ಆ್ಯಂಡ್ ಜೀರಾ ವಾಟರ್. ಅದನ್ನು ನಾನು ಎವ್ರಿ ಡೇ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ಇಟ್ಸ್ ಕಾನ್ಸ್ಟೆಂಟ್. ಎವ್ರಿ ಡೇ ನಾನು ತೊಗೊಳ್ತೀನಿ, ಮಿಸ್ ಮಾಡಲ್ಲ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಅಂಬ್ಲಿ ಮತ್ತು ಸ್ಪ್ರೌಟ್ಸ್ ಇತ್ತು. ಬ್ರೇಕ್ಫಾಸ್ಟು ಅಷ್ಟೇ, ಅದೇನು ರೆಗ್ಯುಲರಾಗಿ ನಾನು ಫಾಲೋ ಮಾಡ್ತಾ ಇರೋದ್ರಿಂದ ಅದನ್ನು ನಾನು ಸ್ಪೆಸಿಫೈ ಮಾಡೋಕ್ಕೆ ಹೋಗಲ್ಲ. ಇಫ್ ಇನ್ ಕೇಸ್ ಏನಾದರೂ ಚೇಂಜ್ ಮಾಡಿದ್ರೆ ಅವತ್ತಿನ ದಿನ ನಾನು ಹೇಳ್ತೀನಿ. ನಾನು ಚಿಕನ್ ಬ್ರೆಸ್ಟ್ನ ಮ್ಯಾರಿನೇಟ್ ಮಾಡಿದ್ದೆ. ಸೊ ಅದನ್ನ ನಿಮಗೆ ಹೇಳಿದ್ದೀನಿ ರೆಸಿಪಿ ಹೇಗೆ ಮಾಡ್ತೀನಿ ಅಂತ. ಸೊ ಚಿಕನ್ ಬ್ರೆಸ್ಟ್ ಜೊತೆಗೆ ಒಂದು ಆಮ್ಲೆಟ್ ಮಾಡ್ಕೊಂಡಿದ್ದೆ. 150 ಗ್ರಾಮ್ಸ್ ಆಫ್ ರಾಜ್ಮುಡಿ ರೈಸ್ ಅದನ್ನು ತೊಗೊಂಡೆ. ನೆಕ್ಸ್ಟ್ ಅದಾದಮೇಲೆ ಗ್ರೀನ್ ಟೀ ಈವ್ನಿಂಗ್ ಒಂದು ಸಲ ತೊಗೊಳ್ತೀನಿ. ಆ್ಯಂಡ್ ರಾತ್ರಿ ಮಲ್ಕೊಳ್ಳೋವಾಗ ಒಂದು ಸಲ ಗ್ರೀನ್ ಟೀ ತೊಗೊಂಡು ಚ್ಯವನ್ಪ್ರಾಶ್ ತೊಗೊಂಡು ನಾನು ಡೇನ ಎಂಡ್ ಮಾಡ್ತೀನಿ. ಅದನ್ನು ಎವ್ರಿ ಡೇ ಮಾಡೋದೆ. ಸೊ ಅದನ್ನು ನಾನು ರಿಪೀಟ್ ಮಾಡ್ತಾ ಹೋಗೋದಿಲ್ಲ. ಡಯಟ್ ಚಾರ್ಟಲ್ಲಿ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ನೈಟ್ ಡಿನ್ನರ್ಗೆ ನಾನು ಸೇಮ್ ತೊಗೊಂಡೆ. 150 ಗ್ರಾಮ್ಸ್ ಆಫ್ ರೈಸ್ ಜೊತೆಗೆ ಮ್ಯಾರಿನೇಟೆಡ್ ಚಿಕನ್ ಮತ್ತು ಇದು ಆಮ್ಲೆಟ್. ಇದು ನನ್ನ ಸಂಡೇ ಫುಡ್ ಚಾರ್ಟ್. ಆ್ಯಂಡ್ ನೈಟ್ ನಾನು ಒಂದು ಸ್ವಲ್ಪ ಐ ವಾಸ್ ನಾಟ್ ಫೀಲಿಂಗ್ ಗುಡ್, ಐ ವಾಸ್ ಫೀಲಿಂಗ್ ಸಿಕ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಮಂಡೇ ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ಐ ಡಿಸೈಡೆಡ್ ನಾಟ್ ಟು ವರ್ಕೌಟ್ ಆರ್ ಡೂ ಎನಿಥಿಂಗ್. ಫಿಸಿಕಲಾಗಿ ಯಾವುದೇ ರೀತಿ ಎಕ್ಸಸೈಸ್ ಏನು ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದೆ. ಬಟ್ ಡಯಟ್ ಮಾತ್ರ ಫಾಲೋ ಮಾಡಿದೆ. ಸೊ ಬೆಳಿಗ್ಗೆ ನಾನು ಇಡ್ಲಿ ತಿಂದೆ ಬ್ರೇಕ್ಫಾಸ್ಟ್ಗೆ. ಲಂಚ್ ನಾನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ಹ್ಯಾಡ್ ಅ ಸಲೂನ್ ವಿಸಿಟ್. ಸೊ ಸಲೂನ್ಗೆ ಹೋಗಿದ್ದೆ. ಪ್ಯೂರ್ ಲ್ಯಾಂಡ್ಸ್ ಯೂನಿಸೆಕ್ಸ್ ಸಲೂನ್ ಆರ್ ಆರ್ ನಗರಲ್ಲೇ ಇದೆ. ತುಂಬ ಚೆನ್ನಾಗಿದೆ ಅವ್ರ ಸರ್ವಿಸ್. ಐ ಲವ್ಡ್ ಇಟ್. ನೀವು ಆರ್ ಆರ್ ನಗರಲ್ಲಿ ಒಂದು ಒಳ್ಳೆ ಸಲೂನ್ನ ನೋಡ್ತಾ ಇದ್ರೆ ಯು ಕ್ಯಾನ್ ಆಲ್ಸೋ ವಿಸಿಟ್ ದೇರ್. ನಾನು ಮ್ಯಾನಿಕ್ಯೂರ್ ಆ್ಯಂಡ್ ಪೆಡಿಕ್ಯೂರ್ ಮಾಡಿಸ್ದೆ. ವಿರಾಟ್ ಅವ್ರು ಹೇರ್ ಕಟ್ ಆ್ಯಂಡ್ ಹೇರ್ ಕಲರ್ ಮಾಡಿಸಿದ್ರು. ನಾನು ಹೇರ್ ಕಟ್ ಆ್ಯಂಡ್ ಹೇರ್ ಕಲರ್ ಮಾಡಿಸ್ದೆ. ನೋಡಿ ನನ್ನ ಹೊಸ ಲುಕ್ ಇದು. ದಿಸ್ ಇಸ್ ಮೈ ನ್ಯೂ ಲುಕ್. ಸ್ವಲ್ಪ ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ವಿರಾಟು ಅಷ್ಟೇ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರು. ಸೊ ನಾವಿಬ್ಬರು ಲುಕ್ ಈ ಥರ ಬಂದಿದೆ. ಸೊ ನಮಗಿಷ್ಟ ಆಯಿತು. ದಿಸ್ ನ್ಯೂ ಲುಕ್ ವಿ ಬೋತ್ ಲೈಕ್ಡ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಆಲ್ರೆಡಿ ಇವಾಗ ನನಗೆ ಹುಷಾರಿಲ್ಲ ಅಂತ. ಸೊ ಮಂಡೇ ನಾನು ಲಂಚ್ನ ಸ್ಕಿಪ್ ಮಾಡಿದೆ. ಮನೆಗೆ ಬರೋಷ್ಟರಲ್ಲೇ ಲೇಟ್ ಆಗಿಬಿಡ್ತು. ಹೇರ್ ಕಲರ್ ಇದ್ದಿದ್ದರಿಂದ ಸ್ವಲ್ಪ ಟೈಮ್ ತೊಗೊಳ್ತು. ಸೊ ವಿ ಕೇಮ್ ಬ್ಯಾಕ್ ಹೋಮ್ ಬೈ 7 o'clock ಇನ್ ದಿ ಈವ್ನಿಂಗ್. ಅಷ್ಟರಲ್ಲಿ ಅಲ್ಲಿ ನಾನು ಒಂದು ಗ್ರೀನ್ ಟೀ ಕುಡಿದಿದ್ದೆ ಮತ್ತು 2 ಪ್ರೋಟೀನ್ ಬಾರ್ನ ತಿಂದಿದ್ದೆ ಅಲ್ಲಿ. ಸೊ ಮನೆಗೆ ಬಂದು ಬೆಂಡೆಕಾಯಿ ಪಲ್ಯ ಮಾಡಿಕೊಂಡೆ. ಸುಮ್ಮನೆ ಹಾಗೆ ಡ್ರೈ ಉಪ್ಪು ಖಾರ ಹಾಕಿ ಅದನ್ನ ಫ್ರೈ ಮಾಡ್ಕೊಂಡಿದ್ದೆ. ಅದು ಮತ್ತು ಅನ್ನ ಸಾಂಬಾರು ಅಷ್ಟೇ, ಇನ್ನೇನು ಸ್ಪೆಷಲ್ ಇರಲಿಲ್ಲ. ಮತ್ತು ಒಂದು ಸ್ವಲ್ಪ ಸ್ಪ್ರೌಟ್ಸ್ ಇತ್ತು, ಅದನ್ನು ತೊಗೊಂಡೆ. ನೈಟ್ ಆ್ಯಸ್ ಯೂಶುವಲ್ ಗ್ರೀನ್ ಟೀ ಆ್ಯಂಡ್ ಚ್ಯವನ್ಪ್ರಾಶ್ ತಿಂದು ಡೇನ ಎಂಡ್ ಮಾಡಿದೆ. ಸೊ ದ್ಯಾಟ್ಸ್ ಮಂಡೇಸ್ ಫುಡ್ ಚಾರ್ಟ್. ಸೊ ಇವತ್ತು ಟುಡೇ ಈಸ್ ಟ್ಯೂಸ್ಡೇ, ಥರ್ಡ್ ಡೇ. ಇವತ್ತು ಮಾರ್ನಿಂಗ್ ಆಲ್ಸೋ ಐ ವಾಸ್ ನಾಟ್ ಫೀಲಿಂಗ್ ಟು ಗುಡ್. ಸೊ ಬೆಳಿಗ್ಗೆ ನಾನು ಇಡ್ಲಿ ತರಿಸ್ಕೊಂಡು ತಿಂದೆ ಬ್ರೇಕ್ಫಾಸ್ಟ್ಗೆ. ಲಂಚಿಗೆ ಮುದ್ದೆ ಮಾಡ್ಕೊಂಡಿದ್ದೆ. ಮುದ್ದೆ ಮತ್ತು 2 ಮೊಟ್ಟೆ, ಬೇಯಿಸಿರೋ ಮೊಟ್ಟೆ ತಿಂದೆ. ಇವಾಗ ಸಂಜೆ ಆಗಿದೆ. ಸೊ ಒಂದು ಗ್ರೀನ್ ಟೀ ಕುಡಿತೀನಿ. ಡಿನ್ನರಿಗೆ ಸೇಮ್ ಥಿಂಗ್, 150 ಗ್ರಾಮ್ಸ್ ಆಫ್ ರೈಸ್ ಜೊತೆಗೆ 2 ಮೊಟ್ಟೆ ಅಷ್ಟೇ. ಮತ್ತು ಸಂಜೆಗೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿದೆ. ಶೀತ ನೆಗಡಿ ಆದವ್ರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಇದರ ರೆಸಿಪಿ ನನ್ನ ಮಿನಿ ವ್ಲಾಗ್ ಆ್ಯಂಡ್ ಕುಕಿಂಗ್ ರೆಸಿಪೀಸ್ ಪ್ಲೇಲಿಸ್ಟಲ್ಲಿರುತ್ತೆ, ನೀವು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದರ ಲಿಂಕ್ನ ಹಾಕಿರ್ತೀನಿ. ಟ್ರಸ್ಟ್ ಮೀ, ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್ ಆ್ಯಂಡ್ ಆಲ್ಸೋ ಟೇಸ್ಟ್ ರಿಯಲಿ ಗುಡ್. ಮತ್ತು ರಾತ್ರಿ ಗ್ರೀನ್ ಟೀ ಕುಡಿದು ಚ್ಯವನ್ಪ್ರಾಶ್ ತಿಂದು ಡೇನ ಎಂಡ್ ಮಾಡ್ತೀನಿ. ಇದು ಇವತ್ತಿನ ಫುಡ್ ಚಾರ್ಟ್. ಸೊ ಟುಮಾರೋ ಈಸ್ ವೆನ್ಸ್ಡೇ. ನನಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ಈ ಮಂಡೇ ಮತ್ತು ಟ್ಯೂಸ್ಡೇ ವರ್ಕೌಟ್ನ ಸ್ಕಿಪ್ ಮಾಡಿದ್ದೀನಿ. ನಾನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಮೈ ಬಾಡಿ ಈಸ್ ನಾಟ್ ಸಪೋರ್ಟಿಂಗ್. ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಗೆ ಹುಷಾರಿಲ್ಲ ಅಂತ ಅಂದ್ಕೊಂಡು ನಾವು ಹುಷಾರಿಲ್ಲ ಆಗ್ತಾಯಿಲ್ಲ ಅಂತ ಮಲ್ಕೊಂಡಿದ್ರೆ ಇನ್ನೂ ಕಷ್ಟ ಆಗುತ್ತೆ, ಇನ್ನೂ ಹುಷಾರು ತಪ್ತೀವಿ. ಸೊ ಬೆಟರ್ ಆದಷ್ಟು ಯು ಹ್ಯಾವ್ ಟು ಟ್ರೈ ಎದ್ದು ಒಂದು ಸ್ವಲ್ಪ ಫಿಸಿಕಲ್ ಅಂದರೆ ಓಡಾಟ ಅಥವಾ ಅಟ್ಲೀಸ್ಟ್ ತುಂಬ ಸ್ಟ್ರೈನ್ ತೊಗೊಂಡು ಎಕ್ಸಸೈಸ್ ಎಲ್ಲ ಮಾಡೋಕ್ಕಾಗಲ್ಲ ಫಾರ್ ಶ್ಯೂರ್ ಹುಷಾರಿಲ್ದಿರೋವಾಗ.
ಆ್ಯಂಡ್ ಅಷ್ಟೊಂದು ಬಾಡಿಗೆ ಇದು ಕೊಡಬಾರ್ದು, ರೆಸ್ಟ್ ಮಾಡಬೇಕು ಹುಷಾರಿಲ್ಲ ಅಂತ ಹೇಳಿದ್ರೆ. ಬಟ್ ಅಟ್ಲೀಸ್ಟ್ ಟ್ರೈ ಟು ಗೆಟ್ ಸನ್ಲೈಟ್. ಮಲ್ಕೊಂಡಿರೋದ್ರ ಬದಲು ಸನ್ಲೈಟ್ ತೊಗೊಳ್ಬೇಕು. ತೀರಾ ಆಗಲಿಲ್ಲ ಅಂದರೆ ಬಾಡಿಗೆ ತುಂಬ ಪುಷ್ ಮಾಡೋದು ಬೇಡ. ಇಟ್ಸ್ ಬೆಟರ್ ಯು ಟೇಕ್ ರೆಸ್ಟ್. ಬಟ್ ಆದಷ್ಟು ನೀವು ಎದ್ದು ಓಡಾಡೋದಕ್ಕೆ, ಸನ್ಲೈಟ್ ತೊಗೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಒಂದು ಸ್ವಲ್ಪ ಬೇಗನೆ ಹುಷಾರಾಗ್ತೀವಿ ಅನಿಸುತ್ತೆ. ನಾನು ಟ್ಯಾಬ್ಲೆಟ್ ಕೂಡ ತೊಗೊಂಡೆ ಇವತ್ತು, ಡೋಲೋ 650 ಮತ್ತು ಒಂದು ಇನ್ಫೆಕ್ಷನ್ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಸೊ ನೋಡೋಣ, ನಾಳೆ ಇಫ್ ಐ ಗೆಟ್ ಬೆಟರ್ ಐ ವಿಲ್ ವರ್ಕ್ಔಟ್. ಅದರ್ವೈಸ್ ಐ ಥಿಂಕ್ ಟುಮಾರೋ ಆಲ್ಸೋ ಐ ವಿಲ್ ಹ್ಯಾವ್ ಟು ಸ್ಕಿಪ್ ಮೈ ವರ್ಕೌಟ್. ಬಟ್ ಡಯಟ್ ಅಂತೂ ಫಾಲೋ ಮಾಡ್ತೀನಿ. ಆ್ಯಂಡ್ ಎವ್ರಿ ಡೇ ಏನು ನಾನು ಮೀಲ್ಸ್ನ ಫಾಲೋ ಮಾಡ್ತೀನಿ, ಡಯಟ್ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ವೀಕ್. ಬಟ್ ಆದಷ್ಟು ಈ 2 ಡೇಸ್ ನಾನು ಮಿಸ್ ಮಾಡಿಬಿಟ್ಟೆ. ಸಂಡೇ ಎನಿವೇ ರೆಸ್ಟ್ ಇತ್ತು, ಬಟ್ ಮಂಡೇ ಆ್ಯಂಡ್ ಟ್ಯೂಸ್ಡೇ ನಾನು ವರ್ಕೌಟ್ ಮಾಡೋಕ್ಕಾಗಿಲ್ಲ, ಅದು ಮಿಸ್ ಆಯಿತು. ಬಟ್ ಡಯಟ್ ಅಂತೂ ಫಾಲೋ ಮಾಡ್ತಿದ್ದೀನಿ. ಈ ವೀಕ್ ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಲೆಟ್ಸ್ ಸಿ. ಇವತ್ತು ವೆನ್ಸ್ಡೇ, ಸೋಕ್ಡ್ ರೇಸಿನ್ಸ್ ಮತ್ತು ಅದರ ವಾಟರ್ನ ಕುಡಿದೆ. ಇನ್ನೂ ಐ ಆಮ್ ನಾಟ್ ಫೀಲಿಂಗ್ ಸೋ ಬೆಟರ್, ಅದಕ್ಕೆ ಜಿಂಜರ್ ಟೀ ಮಾಡ್ಕೊಂಡು ಕುಡಿದೆ. ಐ ಕುಡಂಟ್ ಮೇಕ್ ಎನಿಥಿಂಗ್ ಮೈ ಸೆಲ್ಫ್, ಅದಕ್ಕೆ ಕ್ಯಾಲಿಫೋರ್ನಿಯಾ ಬುರಿಟೋಯಿಂದ ಆರ್ಡರ್ ಮಾಡಿದ್ದೆ. ಟಾಕೋಸ್ ಮತ್ತು ಸ್ಯಾಲಡ್, ಚಿಕನ್ ಸ್ಯಾಲಡ್ ಆರ್ಡರ್ ಮಾಡಿದೆ. ಕುಡಂಟ್ ರೆಸಿಸ್ಟ್, ಸೊ ಈ ಚಾಕೋ ಬ್ರೌನಿ ಆರ್ಡರ್ ಮಾಡಿದ್ದೀನಿ. ಇಟ್ ಹ್ಯಾಸ್ ಅ ಲಾಟ್ ಆಫ್ ಡಾರ್ಕ್ ಚಾಕ್ಲೇಟ್ ಇನ್ ಇಟ್, ಸೊ ಇಟ್ಸ್ ಗುಡ್ ಇನ್ ಅ ವೇ. ಸೊ 2 ಟಾಕೋಸ್ ಇವಾಗ ತಿಂತೀನಿ, ಸ್ಯಾಲಡ್ನ ಆಮೇಲೆ ತಿಂತೀನಿ. ನನ್ನ ಟ್ರೈನರ್ ಬ್ರೌನಿ ಜಾಸ್ತಿ ತಿನ್ಬೇಡಿ, ತುಂಬ ಮಿನಿಮಲ್ ಆಗಿ ತಿನ್ನಿ ಅಂತ ಹೇಳಿದ್ರು, ಅದಕ್ಕೆ ಜಸ್ಟ್ 1 ಸ್ಪೂನ್ ತಿಂದೆ. ಐ ಲವ್ ದಿಸ್ ಬ್ರೌನಿ, ನಂಗೆ ತುಂಬ ಇಷ್ಟ ಇದು. ಲಂಚಿಗೆ ಕ್ಯಾಲಿಫೋರ್ನಿಯಾ ಬುರಿಟೋ ಅಂತ ತರಿಸಿದ್ದ ಈ ಸ್ಯಾಲಡ್ ತಿಂದೆ. ಸಂಜೆ ಸ್ವಲ್ಪ ಸ್ಪ್ರೌಟ್ಸ್ ತಿಂದು ಕಾರ್ನ್ ಮಾಡ್ಕೊಂಡಿದ್ದೆ, ಕಾರ್ನ್ ತಿಂದೆ. ರಾತ್ರಿ ಹೊಟ್ಟೆ ಹಸಿತಾಯಿತು ಅಂತ ಒಂದು ಸ್ವಲ್ಪ ಅಂಬ್ಲಿ ಮಾಡಿಕೊಂಡೆ. ಸೊ ಇದು ಇವತ್ತಿನ ಫುಡ್ ಚಾರ್ಟ್. ಇವತ್ತು ಥರ್ಸ್ಡೇ, ವರ್ಕೌಟ್ ಇತ್ತು. ನನಗೆ ಹುಷಾರಿರಲಿಲ್ಲ ಅನ್ನೋದಕ್ಕೋಸ್ಕರ 3 to 4 ಡೇಸ್ ನಾನು ರೆಸ್ಟ್ ತೊಗೊಳ್ಬಿಟ್ಟೆ, ಕಂಟಿನ್ಯೂಸ್ ಆಗಿ ರೆಸ್ಟ್ ಆಗೋಯಿತು. ಸೊ ಇವತ್ತು ವರ್ಕೌಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಐ ಟುಕ್ ದ ಸೆಷನ್. ಸೊ ಇವತ್ತು ಕಾರ್ಡಿಯೋ ಮಾಡಿಸಿದ್ರು, 3 ಸೆಷನ್ಸ್ ಇತ್ತು, 5 ಎಕ್ಸಸೈಸಸ್. ಅದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಪುಷಪ್ಸ್ ಮಾಡಿದೆ. ಓಕೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ರೆಸ್ಟ್ ಕೊಟ್ಟು ಮಾಡಿಸಿದ್ರು, ಸುಸ್ತಾಗಬಾರ್ದು ಅಂತ. ಆ್ಯಂಡ್ ನಾಳೆ ನಾಡಿದ್ದು ನನಗೆ ವಾಕಿಂಗ್ ಹೇಳಿದ್ದಾರೆ, ಬೇರೆ ಏನೂ ಜಾಸ್ತಿ ಎಕ್ಸಸೈಸ್ ಹೇಳಿಲ್ಲ. ಸೊ ಈ ವೀಕು ನೋಡಬೇಕು ಏನಾಗುತ್ತೆ ಅಂತ ವೆಯ್ಟು. ಬಿಕಾಸ್ ಲಾಸ್ಟ್ ವೀಕ್ ನಾವು ಚೆಕ್ ಮಾಡಿದಾಗ ಆಲ್ರೆಡಿ 2 ವೀಕ್ಸಲ್ಲಿ ನಾನು 1 ಕಿಲೋ ರೆಡ್ಯೂಸ್ ಆಗಿದೆ. ಸೊ ಈ ವೀಕ್ ಏನು ಚೇಂಜಸ್ ಆಗುತ್ತೋ ಗೊತ್ತಿಲ್ಲ. ಮಧ್ಯದಲ್ಲಿ ಬೇರೆ ನಾನು ಬ್ರೌನಿ ಬೇರೆ ತಿಂದ್ಬಿಟ್ಟಿದ್ದೀನಿ, ಡಯಟು ಒಂದು ಸ್ವಲ್ಪ ಹಾಳು ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ವಿತ್ ದಿಸ್ ವೀಕ್ಸ್ ರಿಸಲ್ಟ್. ಆ್ಯಂಡ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯೂಶುವಲ್ಸ್ ಅದು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಐ ಹ್ಯಾಡ್ ಫ್ಯೂ ಬ್ಲೂಬೆರೀಸ್. ಲಂಚಿಗೆ 150 grams ಆಫ್ ಸೋನಾ ಮಸೂರಿ ರೈಸ್, ಜೊತೆಗೆ 2 ಮೊಟ್ಟೆ, 1 ಹೋಲ್ ಎಗ್, ಇನ್ನೊಂದು ಬರೀ ವೈಟ್, ಮತ್ತು ಮೂಲಂಗಿ ಸಾರು, ಸ್ವಲ್ಪ ವೆಜ್ಜೀಸ್ ಮತ್ತು ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಕರಿ. ಸೊ ಇದಿಷ್ಟು. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇವತ್ತು ರೈಸ್ಗೆ. ವರ್ಕೌಟ್ ಆದಮೇಲೆ ಒಂದು ಗ್ರೀನ್ ಟೀ. ಡಿನ್ನರ್ಗೆ 150 grams ಆಫ್ ರೈಸ್, ಎಗ್ ವೈಟ್, ಬೆಂಡೆಕಾಯಿ ಪಲ್ಯ, ಮೂಲಂಗಿ ಸಾರು ಮತ್ತು ಸ್ಪ್ರೌಟ್ಸ್, ಸ್ವಲ್ಪ ವೆಜ್ಜೀಸ್. ಇವತ್ತು ದ ಗರ್ಲ್ ಫ್ರೆಂಡ್ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ದಟ್ಸ್ ಅಬೌಟ್ ಟುಡೇ. ಇದು ಇವತ್ತಿನ ಫುಡ್ ಚಾರ್ಟ್. ಇವತ್ತು ಫ್ರೈಡೇ, ಮಾರ್ನಿಂಗ್ ಯೂಶುವಲ್ಸ್, ಮಧ್ಯಾಹ್ನಕ್ಕೆ ದಾಲ್, 150 grams ಆಫ್ ರೈಸ್ ಆ್ಯಂಡ್ ಚಿಕನ್ ಬ್ರೆಸ್ಟ್. ಊಟ ಆದಮೇಲೆ ವಾಕಿಂಗ್ ಹೋದೆ, ನಾನು ನನ್ನ ತಂಗಿ ಕೋಕೋ. ಸ್ವಲ್ಪ ಹೊತ್ತಾದಮೇಲೆ ಮಿಲ್ಕಿನೂ ಕರ್ಕೊಂಡು ಹೋದ್ವಿ ವಾಕಿಂಗಿಗೆ. ಮಿಲ್ಕಿ, ಮಿಲ್ಕಿ, ಅವನು ಹೆದ್ರತನ ಪಾಪ ಚೀಕು. ನೋಡಿ ಬಿಟ್ರೆ ಏನೋ ಮಾಡ್ತಾನೆ ಅದಕ್ಕೆ. ಕೇಳ್ತೀಯಾ? ಏಯ್, ಏನೋ ನಿಂದು ಡಾನ್ ಏನೋ ನೀನು. ಏಯ್ ಕೋಕೋ, ಕೋಕೋ. ವಾಕಿಂಗ್ ಮುಗಿಸಿ ಎಳ್ನೀರು ಕುಡಿದ್ವಿ. ಡಿನ್ನರ್ಗೆ 150 grams ಆಫ್ ರೈಸ್, ಎಗ್ ಆಮ್ಲೆಟ್, ದಾಲ್.
ಇದು ಇವತ್ತಿನ ಫುಡ್ ಚಾರ್ಟ್. ಇವತ್ತು ಸ್ಯಾಟರ್ಡೆ, ತುಂಬ ಹುಷಾರಿಲ್ಲ. ಅದಕ್ಕೆ ಬೆಳಗ್ಗೆನೇ ನನ್ನ ತಮ್ಮ ಇಡ್ಲಿ ಉಪ್ಪಿಟ್ಟು ತಂದುಕೊಟ್ಟ, ಅದನ್ನು ತಿಂದೆ. ಟ್ಯಾಬ್ಲೆಟ್ಸ್ ತೊಗೊಂಡು ಸ್ವಲ್ಪ ಹೊತ್ತಾದಮೇಲೆ ಜಿಂಜರ್ ಟೀ ಮಾಡ್ಕೊಂಡು ಕುಡಿದೆ. ಕ್ಯಾಲಿಫೋರ್ನಿಯಾ ಬ್ಯೂರಿಟಿಯಿಂದ ಸಲಾಡ್ ಮತ್ತು ಟಾಕೋಸ್ ತರಿಸಿದ್ದೆ, ಅದನ್ನು ತಿಂದೆ. ಬ್ಲೂಬೆರಿ ಫ್ರೂಟ್ ತಿಂದೆ. ಮಧ್ಯೆ ಮಧ್ಯೆ ಗ್ರೀನ್ ಟೀ ಕುಡಿತಾ ಇದ್ದೆ. ಟ್ಯಾಬ್ಲೆಟ್ಸ್ ಸಿರಪ್ ಎಲ್ಲ ತೊಗೊಂಡು ಮಲ್ಕೊಂಡೆ. ಇದಾಗಿತ್ತು ನನ್ನ ಈ ವೀಕ್ನ ವರ್ಕೌಟ್ ಆ್ಯಂಡ್ ಡಯಟ್ ರೂಟೀನ್. I hope you all like this video. Thank you so much for watching. And please don't forget to like, share, and subscribe to my channel. See you all in my next video. Until then, please do take care of yourselves. Much love.